ಇದ್ರಲ್ಲಿ ತೋಳ್ಪಟ್ಟಿ ಕೊರಲ್ಪಟ್ಟಿ ಉಜ್ಜುವಂಗಿಲ್ಲ. ಎಲ್ಲೂ ಬೇಕಾದ್ರೂ ಎತ್ಕೊಂಡು ಈಸಿಯಾಗಿ ನಾವ್ ಎಲ್ಲಿ ಬೇಕಾದ್ರೂ ಫಿಟ್ ಮಾಡ್ಕೊಂಡು ಬಟ್ಟೆ ಒಗಿಬಹುದು. ನನ್ನ ಹೆಸರು ನವೀನ ಕೆಪಿ ಕೆ ಶೆಟ್ಟಳ್ಳಿ. ನಾನು ಈ ಪ್ರಾಡಕ್ಟ್ ನ ತಗೊಂಡಿದ್ದೀನಿ. ಇದು ತುಂಬಾ ಚೆನ್ನಾಗಿ ವರ್ಕ್ ಆಗ್ತಿದೆ. ಅದಕ್ಕೋಸ್ಕರ ನಮ್ಮ ಆಂಟಿ ಅವರು ಕೇಳಿದ್ರು ಬಂದು ಮನೆಗೆ, ಹಂಗಾಗಿ ಅವ್ರಿಗೂ ಸಜೆಷನ್ ಕೊಟ್ಟಿದ್ದೀನಿ. ಈ ಪ್ರಾಡಕ್ಟ್ ತುಂಬಾ ಚೆನ್ನಾಗಿದೆ ತಗೊಳ್ಳಿ ಅಂತ. ಅದಕ್ಕೆ ಅವ್ರನ್ನ ಕರ್ಕೊಂಡು ಬಂದಿದ್ದೀನಿ. ಅವರು ಇಷ್ಟಪಟ್ಟು ತಗೋತಿದ್ದಾರೆ. ದೇಸಿ ವಾಷಿಂಗ್ ಮಿಷಿನ್ ತಗೊಂಡು 7 ತಿಂಗಳಾಗತ್ತೆ ಸರ್. ಕೊಳೆ ಬಟ್ಟೆ ಬೆಡ್ಶೀಟ್ ಎಲ್ಲ ಹಾಕ್ತಿವಿ ಸರ್, ಚೆನ್ನಾಗಿ ಕೊಳೆ ಹೋಗ್ತದೆ. ಮಂಡ್ಯ ಡಿಸ್ಟಿಕ್ ಮದ್ದೂರು ತಾಲೂಕು ಹೊನ್ನೇಕನಹಳ್ಳಿಯಿಂದ ಬಂದಿರೋದು. ನಮ್ಮನೆಗೂ ಒಂದು ಬೇಕಾಗಿತ್ತು. ಬಟ್ ಈಗ ತುಂಬಾ ಇಲ್ಲಿ ಜನಗಳಿಗೆ ತುಂಬಾ ಯೂಸ್ಫುಲ್ ಆಗೈತೆ. ತುಂಬಾ ಯಾವುದೇ ರೀತಿಯಂತ ರೆಫ್ಯೂಸ್ ಬಟ್ಟೆ ಇದ್ರು ಇದು ನೀಟಾಗಿ ಕ್ಲೀನ್ ಮಾಡ್ಕೊಳ್ಳುತ್ತೆ. ಪ್ರತಿಯೊಂದು ಮನೆಗೂ ತುಂಬಾ ಅನುಕೂಲ ಆಗೈತೆ. ತುಂಬಾ ಜನ ಯೂಸ್ ಮಾಡ್ತಾ ಇದ್ದಾರೆ. ನಮ್ಮ ಫ್ರೆಂಡ್ ತಗೊಂಡಿರೋದು ನೋಡಿ ಅವರು ಕ್ಲಾತ್ ಎಲ್ಲ ಬಟ್ಟೆ ಎಲ್ಲ ವಾಶ್ ಮಾಡಿ ನೀಟಾಗಿ ಕ್ಲೀನ್ ಆಗಿರೋದು ನೋಡಿ ಮತ್ತೆ ನಾನು ತಗೋಬೇಕು ಅಂತ ಬಂದು ಪರ್ಚೇಸ್ ಮಾಡ್ತಾ ಇದ್ದೀನಿ. ನಾವು ಮಾದರಳ್ಳಿಯಿಂದ ಬಂದಿದ್ದೀವಿ. ವಾಷಿಂಗ್ ಮಿಷಿನ್ ಚೆನ್ನಾಗೈತೆ, ಬಟ್ಟೆ ಎಲ್ಲ ವಾಶ್ ಐತೆ ಚೆನ್ನಾಗಿ. ಇವಾಗ ನಮ್ಮ ಪಾವರ್ ತಗೊಳಕ್ಕೆ ಅಂತ ಬಂದಿವಿ. ಕೊಳೆ ಹೋಗಲ್ಲ ಅಂತ ಅನ್ಕೊಂಡಿದ್ದೆ, ಬಟ್ ನಾನು ಟ್ರೈ ಮಾಡೋಣ ಅಂತ ಒಂದ್ಸರಿ ತಗೊಂಡೋಗಿ ನೋಡಿದೆ. ಬಟ್ ಅಂದ್ರೆ ಯಾವುದೇ ಏನು ಉಜ್ಜ ತರ ಇಲ್ಲ, ಏನಂದ್ರೆ ಏನು ಇಲ್ಲ, ನೆನೆಯಾಕ ತರ ಏನಿಲ್ಲ. ಲಿಕ್ವಿಡ್ ಹಾಕಿದ್ರೆ ಕೊಳೆ ಎಲ್ಲ ಹೋಗುತ್ತೆ, ಏನಿಲ್ಲ. ಒಳ್ಳೆ ಪ್ರಾಡಕ್ಟ್ ಇದು, ತಗೋಬಹುದು, ಯೂಸ್ ಮಾಡಬಹುದು. ಕಡಿಮೆ ದುಡ್ಡಾದ್ರೆ ಸೂಪರ್ ಆಗಿ ಕೊಳೆ ಹೋಯ್ತೆ. ಗದ್ದೆ ಕೆಲ್ಸಕ್ಕೆ ಹೋಗಿರೋರ ಬಟ್ಟೆ ಎಲ್ಲ ಹಾಕ್ತಿವಿ, ಚೆನ್ನಾಗೈತೆ ಸರ್, ಚೆನ್ನಾಗಿ ಕೊಳೆ ಹೋಯ್ತದೆ. ಈಗ ನಮ್ಮ ಪಾವರ್ ತಗೊಳಕ್ ಬಂದಿವಿ. ನಾವು ಮಂಡ್ಯದಿಂದ ಬಂದಿದ್ದೀವಿ. 40 ಕಿಲೋಮೀಟರ್ಸ್ ಅಲ್ಲೇಗೆರೆ ಅಂತ. ಜೆಸಿ ಮಿಷಿನ್ ವಾಷಿಂಗ್ ಮಿಷಿನ್ ಯೂಟ್ಯೂಬಲ್ಲಿ ನೋಡ್ತಿದ್ದೆ. ಯೂಟ್ಯೂಬಲ್ಲಿ ನೋಡ್ತಾ ನನಗೆ ಆಸೆ ಆಯಿತು. ಬಂದಿದ್ದೀನಿ, ಒಳ್ಳೆ ಕೊಳೆ ಹೋಯ್ತು, ಕಮ್ಮಿ ದುಡ್ಡಲ್ಲಿದೆ, ಕೊಳೆ ಚೆನ್ನಾಗಿ ಹೋಗ್ತಿದೆ ಅಂತ ನಾನು ಬಂದಿದ್ದೀನಿ. ನಾನು ಒಂದು ಸುತ್ತ ತಗೊಂಡು ಹೋಗುತ್ತಿದ್ದೇನೆ. ಇವತ್ತು ಅಕ್ಕರು ಸಿಕ್ಕಿದ್ರು. ಅಕ್ಕರು 7 ತಿಂಗಳಿಂದ ಒಂದು ವಾಷಿಂಗ್ ಮಿಷಿನ್ ತಗೊಂಡಿರಂತೆ. ಕೊಳೆ ಹೆಂಗಕ್ಕ ಹೋಯ್ತಿದೆ ಅಂತ ಹೇಳಿದ್ರೆ ಅದ್ಭುತವಾಗಿ ಹೋಯ್ತಿದೆ ಅಂತ ಹೇಳಿದ್ರು. ನನಗೂ ಇನ್ನೂ ಖುಷಿ ಆಯಿತು ತಗೋಬೇಕು ಅಂತ. ನಾನು ಅದಕ್ಕಾದ್ರೆ ಇನ್ನೂ ತಗೊಂಡೆ. ಕಂಪ್ನಿ ವಾಷಿಂಗ್ ಮಿಷಿನ್ ಅಲ್ಲಿ ತೋಳ್ಪಟ್ಟಿ ಮತ್ತೆ ಕತ್ತಂದು ಮತ್ತೆ ಕಾಲತ್ರ ಇರೋದೆಲ್ಲ ಉಜ್ಜಬೇಕು. ಬಟ್ ಅಂದ್ರೆ ಇದು ಆ ರೀತಿ ಏನು ಉಜ್ಜ ತರ ಇಲ್ಲ. ಮತ್ತೆ ಚಿಕ್ಕ ಮನೇಲೂ ಚೆನ್ನಾಗಿ ಯೂಸ್ ಮಾಡ್ಬೋದು. ಚಿಕ್ಕದಾಗಿ ಚೆನ್ನಾಗಿದೆ ಪ್ರಾಡಕ್ಟ್. ಕಡಿಮೆ ದುಡ್ಡಾದ್ರೂ ಒಳ್ಳೆ ಕೆಲಸ ಮಾಡುತ್ತೆ. ಹಾಗಾಗಿ ನಾನು ನಮ್ಮ ಆಂಟಿಗೂ ಇದನ್ನ ತಗೊಳ್ಬೇಕು ಅಂತ ಬಂದಿದ್ದೀನಿ. ಅವರು ಇಷ್ಟಪಟ್ಟು ತಗೋತಿದ್ದಾರೆ. ಎಲ್ಲರೂ ತಗೊಂಡು ನೋಡಿ. ನಾನು ವಾಷಿಂಗ್ ಮಿಷಿನ್ ತಗೋಬೇಕು ಅನ್ಕೊಂಡಿದ್ದೆ. ನಮ್ಮ ಫ್ರೆಂಡ್ ಒಬ್ರು ತಂದಿದ್ರು ದೇಸಿ ವಾಷಿಂಗ್ ಮಿಷಿನ್ ಅಂತ. ತುಂಬಾ ಯೂಸ್ಫುಲ್ ಆಗುತ್ತೆ. ಯಾಕೆಂದ್ರೆ ತುಂಬಾ ಕೊಳೆ ಎಲ್ಲ ನೀಟಾಗಿ ಹೋಗುತ್ತೆ. ಯಾವುದೇ ರಫ್ಯೂಸ್ ಬಟ್ಟೆ ಇದ್ರೆ ಕ್ಲಾತ್ ಎಲ್ಲ ಫುಲ್ ನೀಟಾಗಿ ಕ್ಲೀನ್ ಆಗುತ್ತೆ. ಅದರಿಂದ ಅವ್ರು ನೋಡಿ ನಾನು ತಗೊಳಕ್ ಬಂದಿದ್ದೀನಿ. ತುಂಬಾ ನೀಟಾಗಿ ಕೊಳೆ ಆಗುತ್ತೆ ಮಾಮೂಲಿ ವಾಷಿಂಗ್ ಮಿಷಿನ್ ಗಿಂತ. ಅವ್ರು ನೋಡೇ ಬಂದು ನಾನು ತಗೊಳ್ತಾ ಇರೋದು. ಕಲರ್ ಗಿಲ್ಲರ್ ಎಲ್ಲ ಕಂಪ್ನಿ ನಾರ್ಮಲ್ ವಾಷಿಂಗ್ ಮಿಷಿನ್ ಅಲ್ಲೆಲ್ಲ ಹೋಗಲ್ಲ. ಬಟ್ ಇದಂತೂ ತುಂಬಾ ನೀಟಾಗಿ ಕ್ಲೀನ್ ಆಗುತ್ತೆ. ನಾನೆಲ್ಲ ನೋಡಿದ್ದೀನಿ. ಅದು ನಮ್ಮ ಫ್ರೆಂಡ್ ಎಲ್ಲ ಚೆಕ್ ಮಾಡ್ಬಿಟ್ಟೆ ನಾನು ಬಂದು ತಗೊಳಕ್ ಬರ್ತಾ ಇರೋದು. ತುಂಬಾ ಒಂದು ಖುಷಿ ಆಯ್ತು ಸರ್. ಇಷ್ಟೊಂದು ಕಮ್ಮಿ ಬೆಲೆಯಲ್ಲಿ ಈ ತರದ ಒಂದು ಪ್ರಾಡಕ್ಟ್ ಕೊಡ್ತಾರೆ ಅಂತಂದ್ರೆ ನಿಜವಾಗ್ಲೂ ಗ್ರೇಟ್. ಅದು ತುಂಬಾ ಇಲ್ಲಿ ಹಳ್ಳಿ ಜನಗಳಿಗೆ ತುಂಬಾ ಅನುಕೂಲ ಆಗುತ್ತೆ. ಯಾಕೆಂದ್ರೆ ಬಿಗ್ ಅಮೌಂಟ್ ದೊಡ್ಡ ಅಮೌಂಟ್ ಕೊಟ್ಟು ಯಾರು ತಗೊಳಕ್ಕಾಗಲ್ಲ ಅವೆಲ್ಲನೂ. ಈ ಸಣ್ಣ ಯಾವುದೇ ರೀತಿಯಾದಂತ ಎಷ್ಟೇ ಕಠಿಣವಾದ ಕೊಳೆ ಇದ್ರೆ ನೀಟಾಗಿ ಕ್ಲೀನ್ ಮಾಡ್ಕೊಡುತ್ತೆ. ತುಂಬಾ ಯೂಸ್ ಆಗುತ್ತೆ ಪ್ರತಿಯೊಬ್ಬರಿಗೂ ಈ ಹಳ್ಳಿ ಸೈಡ್ ಅವ್ರಿಗೆ. ಯಾಕೆಂದ್ರೆ ದೊಡ್ಡ ಅಮೌಂಟ್ ಕೊಟ್ಟು ಯಾರು ಪರ್ಚೇಸ್ ಮಾಡಕ್ಕಾಗಲ್ಲ. ಅಷ್ಟೊಂದು ದೊಡ್ಡ ಅಮೌಂಟ್ ಕೊಡೋ ಇಲ್ಲಿ ಕೂಲಿ ಮಾಡೋರು. ಬಟ್ ಅದ್ರ ತಕ್ಕಾಗೆ ಕಮ್ಮಿ ಬೆಲೆಗೆ ಇಲ್ಲಿ ದೇಸಿ ವಾಷಿಂಗ್ ಮಿಷಿನ್ ಐತೆ. ದೇಸಿ ವಾಷಿಂಗ್ ಮಿಷಿನ್ ಸೂಪರ್. ಜೆಸಿ ವಾಷಿಂಗ್ ಮಿಷಿನ್ ಸೂಪರ್. ದೇಸಿ ವಾಷಿಂಗ್ ಮಿಷಿನ್ ಸೂಪರ್.